ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ಮುತ್ತು ಶಿವಪ್ಪ ಮೂಲಿಮನಿ ಎಂಬುವರ ಮೇಲೆ ಜಾತಿ ದೌರ್ಜನ್ಯ ಮಾಡಿರುವ ಕುರಿತು ದಿನಾಂಕ 12/2/2027ರಂದು ಅಟ್ರಾಸಿಟಿ ಕೇಸ್ ದಾಖಲು ಮಾಡಿ 35 ದಿನಗಳು ಕಳೆದರೂ ಆರೋಪಿಗಳನ್ನು ಬಂಧಿಸದೇ ಇರುವುದರಿಂದ ಡಾ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಮುಖಂಡ ಮಾರುತಿ ದೊಡ್ಡಮನಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕರಣ ದಾಖಲಾಗಿ 35 ದಿನ ಕಳೆದರೂ ಧಾರವಾಡ ಹಾಗೂ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯವರು ಕ್ರಮ ಕೈಗೊಂಡದ ಕಾರಣ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರಿಗೆ ಪತ್ರದ ಮೂಲಕ ಮನವಿ ಕೂಡ ಸಲ್ಲಿಸಲಾಯಿತು. ಮುತ್ತು ಮೂಲಿಮನಿ ಎಂಬುವರು ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ಹೋಗಿ ಬರುವ ಸಂದರ್ಭದಲ್ಲಿ ಬ್ಯಾಹಟ್ಟಿ ಗ್ರಾಮದ ಸವರ್ಣೀಯರಾದ ಸೋಮು ಬೆಂಗೇರಿ, ಮಂಜುನಾಥ್ ನೀರಲಕಟ್ಟಿ, ರಮೇಶ್ ಬೆಂಗೇರಿ ಹಾಗೂ ಸಂಗಮೇಶ್ ಬೆಂಗೇರಿ ಎಂಬುವರು ತಮ್ಮ ಚಕ್ಕಡಿಯಿಂದ ಮುತ್ತು ಮೂಲಿಮನಿ ಎಂಬುವರ ಬೈಕಿಗೆ ತಾಗಿಸಿ ಅವಾಚ್ಯವಾಗಿ ಬೈದು ಜಾತಿ ನಿಂದನೆ ಮಾಡಿರುತ್ತಾರೆ. ಜೊತೆಗೆ ಹಲ್ಲೆ ಮಾಡಿ ಕಾಲು ರಕ್ತಸ್ರಾವ ಆಗುತ್ತಿದ್ದರೂ ತಿರುಗಿ ನೋಡದೆ ಹಾಗೆ ಹೋಗಿದ್ದಾರೆ. ಆದ್ದರಿಂದ ಅವರ ಮೇಲೆ ಧಾರವಾಡ ಜಿಲ್ಲಾ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣ ದಾಖಲಿಸಿ 35 ದಿನಗಳು ಕಳೆದರೂ ಆರೋಪಿಗಳನ್ನು ಇನ್ನೂ ಬಂಧಿಸದೇ ಇರುವುದು ದುರ್ದೈವದ ಸಂಗತಿಯಾಗಿದೆ. ಈ ಪ್ರಕರಣದಲ್ಲಿ ನವಲಗುಂದ ಶಾಸಕರ ಕೈವಾಡವಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಮಾರುತಿ ದೊಡ್ಡಮನಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಧಾರವಾಡ. ಮೊನ್ನೆ ಧಾರವಾಡ ಜಿಲ್ಲೆಯಲ್ಲಿ 11/2/2026ರಂದು ಒಂದು ಈ ದಲಿತ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ಆಗಿರುತ್ತೆ. ಅದಕ್ಕೆ ಮೇಲ್ಜಾತಿಯವರು ಅವರು ಕೂಡ ಹಲ್ಲೆ ಮಾಡಿರ್ತಾರೆ. ಆದರೆ ಈ ಒಂದು ಘಟನೆ ನಡೆದ ಮೇಲೆ ಏನಪ್ಪ ಅಂತಂತಂದರೆ ಈ ದಲಿತನ ಮೇಲೆ ಪ್ರಕರಣವನ್ನು ದಾಖಲಿಸ್ಕೋತಾರೆ. ಆದರೆ ಮೇಲ್ಜಾತಿಯವರ ಮೇಲೆ ಪ್ರಕರಣ ದಾಖಲಿಸದೆ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಸಂಘದ ಮುಖಂಡರಾದಂಥ ಶ್ರೀ ಮಾರುತಿ ದೊಡ್ಡಮಣಿಯವರು ನಮ್ಮ ಜೊತೆ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ನಾವು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು 11/2/2026ರಂದು ಈ ಧಾರವಾಡ ಜಿಲ್ಲಾ ಗ್ರಾಮೀಣ ಪೊಲೀಸ್ನ ಠಾಣೆ ಹದ್ದಿನಲ್ಲಿ ಬರುವಂಥ ಮೊರಬ್ ಗ್ರಾಮದಲ್ಲಿ ಒಂದು ಗಲಾಟೆ ನಡೀತದೆ. ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರುವಂಥ ಪರಿಸ್ಥಿತಿಯಲ್ಲಿ ಚಕ್ಕಡಿಗಳ ಘರ್ಷಣೆ ಆಗ್ತಾವೆ. ಆ ಘರ್ಷಣೆಯಲ್ಲಿ ಅದೇ ಹುಡುಗನ ಟಾರ್ಗೆಟ್ ಮಾಡಿದಂಥ ಬ್ಯಾಹಟ್ಟಿ ಗ್ರಾಮದ ಹುಡುಗನೇ ಬ್ಯಾಹಟ್ಟಿ ಗ್ರಾಮದ ಮೇಲ್ಜಾತಿಯ ಇವರು ಸವಣಿಯರು ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವನಿಗೆ ಹಲ್ಲೆ ಮಾಡಿದ ತಕ್ಷಣ ಅಲ್ಲಿ ಎರಡೂ ಕಡೆನೂ ಪ್ರಕರಣ ದಾಖಲೆ ಆಗ್ತಾವೆ. ಅವ್ರ ಕಡೆನೂ ಆಗ್ತದೆ. ಯಾವ ಸ್ಟೇಷನಲ್ಲಿ ಮೊದಲು ಪ್ರಕರಣವನ್ನು ಮೊದಲು ನವಲಗುಂದ ಅಂತಾರೆ. ನವಲಗುಂದಿಂದ ನಮಗೆ ಬರಲ್ಲ ಅಂತೇಳಿ ಅವರು ಒಯ್ದು ಹುಬ್ಬಳ್ಳಿ ಗ್ರಾಮೀಣಕ್ಕೆ ಹೋಗಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣವರು ನನಗೆ ಬರಲ್ಲ ಅಂತ ತಿಳ್ಕೊಂಡು ಧಾರವಾಡ ಗ್ರಾಮೀಣಕ್ಕೆ ಹೋಗಿದ್ದಾರೆ. ಅದನ್ನು ನಾವು ಯಾರಿಗೆ ಬರುತ್ತದೆ ಅನ್ನೋದು ಮುಖ್ಯ ಅಲ್ಲ. DCRE ಅಂತೇಳಿ ನಮಗೆ ಇಲಾಖೆ, ನಮ್ಮ ದಲಿತರಿಗಾದಂಥ ದೌರ್ಜನ್ಯ ಪ್ರಕರಣಗಳನ್ನು ದಾಖಲೆ ಆದಮೇಲೆ DCRE ಅವರು ಬರಬೇಕು. ಆ DCREಯಲ್ಲಿ ಇರುವಂಥ ಕಡಿ ಅಂತಿದ್ದವರು ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಅದಕ್ಕೆ ಆಯೋ ಬಂದುಬಿಟ್ಟು ಈ ಸಂಬಂಧಪಟ್ಟಂಥ DYSP ಅವ್ರು ಬರ್ತಾರೆ. ಆಯೋ ಬಂದು ಅವ್ರು ಬಂದ ಭೂಷಣ ಅವರು ಪ್ರಯತ್ನವನ್ನು ಮಾಡಿದ್ರು. ಆದರೆ 3 ಇಲಾಖೆ ಇನ್ಸ್ಪೆಕ್ಟರ್ಗಳು ಇದರ ಕೆಲಸನ ಮಾಡ್ತಾ ಇಲ್ಲ. ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡೋದ್ಬಿಟ್ಟು ನಮ್ಮ ಹುಡುಗನ ಅರೆಸ್ಟ್ ಮಾಡಿಕೆ ಇವತ್ತು 32 ದಿವಸ ಆಯಿತು. ಆದರೆ ಉಳಿದಂಥವ್ರಿಗೆ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ರಾಜಕಾರಣಿಗಳ ಕುಮ್ಮಕ್ಕನ್ನು ಇಟ್ಕೊಂಡು ಇವರು ಅರೆಸ್ಟ್ ಮಾಡ್ತಾ ಇಲ್ಲ. ಅವರಿಗೆ ರಾಜ್ಯಾತೀತವನ್ನು ಕೊಟ್ಕೊಂಡು KMCಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಯಾರು 7 ಮಂದಿ ಆರೋಪಿಗಳು, ಅವ್ರಿಗೆ ಏನೂ ಆಗಲಾರ್ದು ಅಂದ್ರೆ 7 ಮಂದಿ ಆರೋಪಿಗಳಿಗೆ ರಾಜ್ಯಾತೀತವನ್ನು ಕೊಟ್ಕೊಂಡು ಅವ್ರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಮೇಲಾಗಿ ಆ ಸಂಬಂಧಪಟ್ಟಂಥ MLA ಮಾತುಗಳನ್ನು ಇವರು ಕೇಳ್ತಾ ಇದ್ದಾರೆ. ಕೋನ್ ರೆಡ್ಡಿ ಅವರನ್ನ ಮಾತು ಕೇಳಿ ನಮ್ಮ ದಲಿತನಿಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯ ಇದ್ದದನ್ನು ಸರಿಪಡಿಸೋಕ್ಕಾಗ್ತಾ ಇಲ್ಲ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲಾಖೆಯ ಮೇಲೆ ಒತ್ತಡವನ್ನು ಮೇಲ್ಗಡೆಯಿಂದ ತರ್ತಾ ಇದ್ದಾರೆ. ಇದರಲ್ಲಿ ರಾಜಕಾರಣಿಗಳ ಕುಮ್ಮಕ್ಕ ಇದೆ. ಇದರಲ್ಲಿ ಕೋನ್ ರೆಡ್ಡಿ ಅವರೇ ನೇರವಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತೀನಿ. ನ್ಯಾಯವಾಗಿ ಇವರು ಇವತ್ತು ಬಂದಿದ್ದ ಕಾರಣ ಏನಂತಂದರೆ, ಸಾಂಕೇತಿಕವಾಗಿ ನಾವು ಒಂದು ಸಣ್ಣ ಪ್ರತಿಭಟನೆ ಮಾಡಿಕೊಂಡು DYSP ಆಫೀಸಿಗೆ ಬಂದು ಇದಕ್ಕೆ ನಮಗೇನಾರ ಇದಕ್ಕೆ ನ್ಯಾಯ ಕೊಡಲಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀವಿ.